ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ಅಡಗುತಾಣಗಳ ವಿರುದ್ಧ ಭಾರತ ನಡೆಸಿದ ನಿರ್ಣಾಯಕ ಮಿಲಿಟರಿ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ನ ಯಶಸ್ಸನ್ನಾಚರಿಸಲು ಭಾರತೀಯ ವೀರ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಲು ಹಾಗೂ ಪಾಕಿಸ್ತಾನಕ್ಕೆ ನಮ್ಮ ಭಾರತದ ನಾಗರಿಕರ ಶಕ್ತಿಯನ್ನ ಪ್ರದರ್ಶಿಸಲು ಯಲಹಂಕದಲ್ಲಿ ಸೋಮವಾರದಂದು ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರ ಅಧ್ಯಕ್ಷತೆಯಲ್ಲಿ ತಿರಂಗ ಯಾತ್ರೆ 350 ಅಡಿ ಉದ್ದದ ತಿರಂಗ ಧ್ವಜದೊಂದಿಗೆ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಬೃಹತ್ ತಿರಂಗ ಯಾತ್ರೆ ನಡೆಸಲಾಯಿತು. ನಂತರ ಮಾತನಾಡಿದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಪಾಕಿಸ್ತಾನವು ಭಾರತದ ಮೇಲೆ ನಡೆಸುತ್ತಿರೋ ದಾಳಿಯನ್ನ ಎದುರಿಸಿ ನಿಲ್ಲಲು ಭಾರತೀಯ ಸೇನೆಯ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಮತ್ತು ಪಾಪಿ ಪಾಕಿಸ್ತಾನಕ್ಕೆ ಭಾರತ ದೇಶದ ನಾಗರಿಕರ ಶಕ್ತಿಯನ್ನ ಪ್ರದರ್ಶಿಸುವ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿ ಯಲಹಂಕ ನಗರ ಮಂಡಲದ ವತಿಯಿಂದ ತಿರಂಗ ಯಾತ್ರೆ ಯಶಸ್ವಿಯಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ಅಲೋಕ್ ವಿಶ್ವನಾಥ್ ರವರು, ಶ್ರೀ ದಿಬ್ಬೂರು ಜಯಣ್ಣ, ಎಸ್.ಎನ್. ರಾಜಣ್ಣ, ಡಿ.ಜಿ. ಅಪ್ಪಯ್ಯಣ್ಣ, ಚೊಕ್ಕನಹಳ್ಳಿ ವೆಂಕಟೇಶ್, ಎಸ್.ಜಿ. ಪ್ರಶಾಂತ್ ರೆಡ್ಡಿ, ಅದ್ದೆ ವಿಶ್ವನಾಥಪುರ ಮಂಜುನಾಥ್, ಎಸ್.ಜಿ. ನರಸಿಂಹಮೂರ್ತಿ, ಎಸ್.ಟಿ.ಡಿ. ಮೂರ್ತಿ, ಜಿ.ಸಿ. ಮಂಜುನಾಥ್, ಎಂ. ಮುನಿರಾಜು ಯಲಹಂಕ, ವಿ. ಪವನ್ ಕುಮಾರ್, ಇಟ್ಗಲ್ಪುರ ಮೋಹನ್ ಕುಮಾರ್, ಎಂ.ವಿ. ಈಶ್ವರ್, ಆವಲಹಳ್ಳಿ ನಂಜೇಗೌಡ, ಬಾಬು ಕೆ. ನಾಗರಾಜು ಯಲಹಂಕ ಸೇರಿದಂತೆ ಮುಖಂಡರು, ಕಾರ್ಯಕರ್ತರು, ಸ್ಥಳೀಯ ನಾಗರಿಕರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಲಷ್ಕರ್ ತೊಯ್ಬಾ ಇರ್ಬೋದು, ಜೈಷ್ ಎ ಮೊಹಮ್ಮದ್ ಇರ್ಬೋದು, ಇಂಥ ಅನೇಕ ಭಯೋತ್ಪಾದಕರಿಗೆ ಪಾಕಿಸ್ತಾನವೇ ರಕ್ಷಣೆಯನ್ನು ಕೊಟ್ಟು, ಆಶ್ರಯವನ್ನು ಕೊಟ್ಟು, ಅವರಿಗೆ ಹಣ ಸಹಾಯವನ್ನು ಮಾಡಿ, ಆಯುಧಗಳನ್ನು ಕೊಟ್ಟು, ತರಬೇತಿಯನ್ನು ಮಾಡಿ ನಮ್ಮ ದೇಶಗಳಿಗೆ ಕಳಿಸ್ತಕ್ಕಂಥ ಪರಿಪಾಠ ಬಹಳ ದಿನಗಳಿಂದ ಮಾಡ್ತಾ ಇದ್ರು. ಹಿಂದೆ ಉರಿ ಸೇನಾ ದಾಳಿಯಲ್ಲಿ ನಡೆದಾಗ ನಮ್ಮದು ಸರ್ಜಿಕಲ್ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು, ಪುಲ್ವಾಮಾದಲ್ಲಿ ನಮ್ಮ ಸಿಆರ್ಪಿಎಫ್ ಯೋಧರನ್ನು ಹತ್ಯೆ ಮಾಡಿದಾಗ ಆಗಲೂ ಕೂಡ ಏರ್ ಸ್ಟ್ರೈಕ್ ಮಾಡಿ ಧ್ವಂಸವನ್ನು ಮಾಡಿರ್ತಕ್ಕಂಥದ್ದು, ಇದೆಲ್ಲ ಕೂಡ ನೆನಪಲ್ಲಿದ್ದರೂ ಕೂಡ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ಪಡೆಯಲಿಲ್ಲ. 6ನೇ ತಾರೀಕು ಮಧ್ಯರಾತ್ರಿ ನಮ್ಮ ವೀರ ಯೋಧರು 9 ಪಾಕಿಸ್ತಾನಿ ಉಗ್ರಗಾಮಿಗಳ ನೆಲೆಯ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಿದರು. ಇಡೀ ದೇಶ ನಮ್ಮ ದೇಶವನ್ನು ಮಗ ನಿದ್ದೆ ಮಾಡ್ತಾ ಇತ್ತು. ಪಾಕಿಸ್ತಾನದವರು ಕೂಡ ಬಿರಿಯಾನಿ ಮಾಡಿದ್ರು, ಏನೂ ಆಗಲ್ಲ ಅಂತ ಹೇಳಿ. ಆದ್ರೆ ನಮ್ಮ ದೇಶದ ಪ್ರಧಾನಿಯಿಂದ ಹಿಡಿದು ಸೇನಾಧಿಕಾರಿಗಳು ರಾತ್ರಿ ಎಲ್ಲ ಕೂಡ ನಿದ್ದೆ ಮಾಡಲಿಲ್ಲ, ಗುರಿಯನ್ನು ಮುಟ್ಟಬೇಕಾಗಿತ್ತು. 9 ಉಗ್ರಗಾಮಿಗಳ ಅಡಗುದಾಣವನ್ನು ನಿಖರವಾಗಿ ಧ್ವಂಸವನ್ನು ಮಾಡಿದ್ರು. 100ಕ್ಕೂ ಹೆಚ್ಚು ಇಡೀ ವಿಶ್ವಕ್ಕೆ ಬೇಕಾಗಿದ್ದಂತಹ ಭಯೋತ್ಪಾದಕರ ಸಂಹಾರ ಆಯಿತು. ಪಾಕಿಸ್ತಾನದ ಗೊತ್ತಾಗಲಿಲ್ಲ. ಮಧ್ಯರಾತ್ರಿ 2:30 ನಿನ್ನೆ ಪಾಕಿಸ್ತಾನದ ಪ್ರಧಾನಿ ಹೇಳ್ತಾನೆ, ನಾನು ಮಲಗಿದ್ದೆ, ಒಂದು ಸ್ಯಾಟಲೈಟ್ ಫೋನ್ ನಮ್ಮ PA ಹೇಳಿದೆ ರಿಂಗ್ ಆದ್ರೆ ಕೊಡು ಅಂತ ಹೇಳಿ. ರಿಂಗ್ ಆಯ್ತು. ಪಾಕಿಸ್ತಾನದ ಸೇನಾಧಿಕಾರಿ ಮುನೀರ್ ಹೇಳಿದ್ರು, ನಮ್ಮ ವಾಯುನೆಲೆ ಮೇಲೆ ದಾಳಿ ಆಗಿದೆ, ಭಯೋತ್ಪಾದಕರ ನೆಲೆಯಲ್ಲಿ. ನೆಕ್ಸ್ಟ್ ಡೇ ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ದಾಳಿ ಮಾಡ್ತಾರೆ. ಅವ್ರ ಕಲ್ಪನೆ ಕೂಡ ಮಾಡಿರಲ್ಲ ಪಾಕಿಸ್ತಾನ ಇಲ್ಲಿವರೆಗೂ ಬಂದು ಭಾರತ ಸೇನೆ ದಾಳಿ ಮಾಡ್ತಾರೆ ಅಂತೇಳಿ. ನಮ್ಮ ದೇಶವೇ ತಯಾರಿ ಮಾಡಿರ್ತಕ್ಕಂಥ ಬ್ರಹ್ಮೋಸ್ ಮೊದಲನೇ ಬಾರಿಗೆ ಕ್ಷಿಪಣಿಯನ್ನು ಪ್ರಯೋಗ ಮಾಡಿರ್ತಕ್ಕಂಥದ್ದು. ಅತ್ಯಂತ ನಿಖರವಾಗಿ ಎಲ್ಲಿ ಹೋಗಬೇಕು,
1 ಮೀಟರ್ ಕೂಡ ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ಇಲ್ಲಿಂದಲೇ ಟಾರ್ಗೆಟ್ ಮಾಡಿ ಹೊಡೆದು ಸುಮಾರು 8 ವಾಯುನೆಲೆಗಳನ್ನು ಕೂಡ ಧ್ವಂಸವನ್ನು ಮಾಡ್ತಾರೆ. ಆ ಪ್ರಧಾನಿ ಹೇಳ್ತಾರೆ, ಈ ದಾಳಿ ಗೊತ್ತಾಗಿ ನಮ್ಮ ವಾಯುನೆಲೆ ಮೇಲೆ ಆಯ್ತು ಅಂತ ತಕ್ಷಣ ನೀವು ವಾಪಸ್ ದಾಳಿ ಮಾಡಿ ಅಂತ ಈಜೊಡೆಗೆ ಹೋದೆ ಅಂತ ಹೇಳ್ತಾರೆ. ಆ ಸುನೀಲ್ ಅವರು ಈಜೊಡೆಗೆ ಫೋಟೋಗಳೆಲ್ಲ ಬಂತು. ನಮ್ಮ ದೇಶದ ಪ್ರಧಾನಿ ಈ ರಾತ್ರಿ ಎಚ್ಚರಿಕೆ ಇದ್ದು ಸೈನ್ಯ ಯಾವ ರೀತಿಯಲ್ಲಿ ದಾಳಿ ಮಾಡ್ತಾರೆ ಅಂತೇಳಿ